ಆ ಮಗುವಿನ ತಾಯಿಗೆ ಎಷ್ಟು ನೋವಾಗಿರ್ಬಾರ್ದು ಆ ಹೆಣ್ಮಗುನ ಅದೊಂದು ಎಷ್ಟು ನೋವಲ್ಲಿ ಬದುಕ್ತಾ ಇರ್ಬೋದು. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರಿಗೆ ಹುಟ್ಟಿದ ಮೇಲೆ ಬೆಳೆಸಿರೋದು ಯಾವ್ದು ಹೆಣ್ಣಲ್ವಾ, ಒಂದು ತಾಯಿ ತಾನೇ ಮಾಡಿರೋ ತಾಯಿ ಹೆಣ್ಣಲ್ವಾ. ಸೊ ಎಷ್ಟು ನಮ್ಮ ಫ್ರೆಂಡ್ಗೆ ಇಬ್ರು ಗಂಡ್ಮಕ್ಳು ಮಗು ಏನಾದ್ರು ಅವ್ರ ಮನೇಲಿ ಉಟ್ಬಿಟ್ಟಿದ್ರೆ ಅವ್ರ ರಾಣಿ ತರ ನೋಡ್ಕೊಂಡು ಈಚೆ ಜನನ ಇಷ್ಟು ನೀಚ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ನೀವೆಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಇರ್ಲಿ. ಆ ಹುಡುಗಿ ಬಗ್ಗೆ ವರ್ಣಿಸಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ದೊಡ್ಡ ಪಾಪಿ ಅವನು, ನಂಗೆ ಗೊತ್ತಿಲ್ಲ. ನೀನ್ ನೋಡಿದ್ರು ಪರವಾಗಿಲ್ಲ ತಂದೆ ಅಷ್ಟೇ ಕೇಳ್ಕೊತಾ ಇರೋದು ನಿಮ್ಮ ಹತ್ರ. ಪ್ಲೀಸ್ ಎಲ್ಲರಿಗೂ ದಯವಿಟ್ಟು ಯಾವ ಲಕ್ಷ್ಮಿನೂ ಇಲ್ಲ, ದರಿದ್ರ ಲಕ್ಷ್ಮಿನೂ ನಿಲ್ಲಲ್ಲ ನಿಮ್ಮ ಮನೆಯಲ್ಲಿ. ಅಂದ್ರೆ ಇಂಥ ಭೂಮಿ ಮೇಲೆ ಇರ್ಲೇಬಾರ್ದು ಅನ್ಸ್ಬಿಟ್ಟು ಆ ನೋವನ್ನ ಹೆಂಗ್ ತಡ್ಕೊಳ್ಳುತ್ತೆ. ಹಾಗಲ್ಲ ಫ್ರೆಂಡ್ಸ್, ಈ ತರ ತಂದೆ ಇರ್ಬಾರ್ದು. ನನ್ಗೆ ಅವ್ಳು ನೋಡಿದ ತಕ್ಷಣ ಫಸ್ಟ್ ಬರೋದೇ ನನ್ ಕಣ್ಣೀರು. ಆ ಮಗುನೇ ಮನೆ ಬಿಟ್ಟು ಹೋಗ್ಬೇಕು. ಅವ್ರ ಹೆಸರುಗಳನ್ನ ನಾನು ಹೇಳಲ್ಲ. ಪ್ರಪಂಚದಲ್ಲಿ ಆಚೆ ಕಡೆ ಹೋಗ್ಬಿಟ್ರೆ ಹೆಣ್ಮಕ್ಳ ಮೇಲೆ ಕಣ್ಣಿಟ್ಟು ಅವ್ರಿಗೆಲ್ಲ ನೋಡಕ್ಕೆ ನಿಮ್ಗೆ ಹೆಣ್ಮಕ್ಳು ಇರ್ಬೇಕು. ನನ್ ಭಾಗ್ಯದ ಜೊತೆಗೆ ನಾನು ಬೆಳೆಸ್ತೀನಿ ಅವಳನ್ನ. ಇರಬಾರ್ದಂತ ಟಾರ್ಚರ್ ಕೊಟ್ಟು ಅಂತ ತಂದೆ ಇದ್ರಿಟ್ಟು ಸತ್ತರಿಟ್ಟು ಅನ್ಸ್ಬಿಟ್ಟು. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅನ್ಕೊಂಡಿನಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡೇ ಗೊತ್ತಾಗಿರುತ್ತೆ. ತುಂಬಾನೇ ಬೇಜಾರಾಗುತ್ತೆ, ತುಂಬಾನೇ ಬೇಜಾರಾಯ್ತು. ತುಂಬ ದಿನಗಳಿಂದ ಈ ವಿಡಿಯೋ ಮಾಡಬೇಕಾಗಿತ್ತು, ಆದರೆ ಟೈಮ್ ಸಿಕ್ಕಿರಲಿಲ್ಲ ಈ ವಿಡಿಯೋ ಮಾಡೋಕ್ಕೆ ನನಗೆ. ಅದನ್ನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಬರೀ ಅದನ್ನ ಹೇಳ್ಬೇಕು ಅನ್ಕೊಂಡ್ರೆ ನಾನು ಕಣ್ಣೀರು ಬರ್ತಾ ಇದೆ. ಆದರೆ ಆ ಮಗು ಆ ನೋವನ್ನ ಹೆಂಗ್ ತಡ್ಕೊಳ್ಳುತ್ತೆ, ಆ ಮಗು ಅದನ್ನ ಹೆಂಗೆ ಸಹಿಸ್ಕೊಳ್ಳುತ್ತೆ ಅನ್ನೋದೇ ತುಂಬಾ ಬೇಜಾರಾಗೋಗುತ್ತೆ ಫ್ರೆಂಡ್ಸ್. ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಅದನ್ನ ಕೇಳಿ ನಮ್ಗೆ ಇಷ್ಟೊಂದು ಸಂಕಟ ಆಗ್ತಾ ಇರ್ಬೇಕಾದ್ರೆ ಆ ಮಗುವಿನ ತಾಯಿಗೆ ಎಷ್ಟು ನೋವಾಗಿರ್ಬಾರ್ದು, ಹಂಗೆ ಮತ್ತ ಅವರ ಮಗಳಿಗೆ ಎಷ್ಟು ನೋವಾಗಿರ್ಬಾರ್ದು. ಆ ಹೆಣ್ಮಗುನ ಅದೊಂದು ಎಷ್ಟು ನೋವಲ್ಲಿ ಬದುಕ್ತಾ ಇರ್ಬೋದು. ತುಂಬ ಕಷ್ಟ ಅನ್ಸುತ್ತೆ. ಮಕ್ಕಳು ಬೇಡ ಅಂತಂದರೆ ಫಸ್ಟೇ ಅದನ್ನ ಮಕ್ಕಳು ತೆಗೆಸ್ಬಿಡ್ಬೇಕು ಅಂತ ನನಗನ್ಸುತ್ತೆ. ಹೆಣ್ಮಗು ಬೇಡ ಅಂತ ನಿಮ್ಗೆ ಅನ್ಸ್ಬಿಟ್ಟಿದ್ರೆ ನಿಜವಾಗ್ಲೂ ಒಂದು ಹೆಣ್ಮಗು ಎಲ್ಲದಕ್ಕೂ ಹೆಣ್ಮಗು ಬೇಕು ಮನೆಗೆ ಅಲ್ವಾ. ಒಬ್ಬಳು ಮಗಳಾಗಿ ಮನೆಗೆ ಹೆಣ್ಮಗಳಾಗಿ ಹುಟ್ತಾಳಂದ್ರೆ ಅದನ್ನ ಇವ್ರಿಗೆ ಬೇಡ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರಿಗೆ ಗೊತ್ತು. ಅವ್ರ ಜೀವನಕ್ಕೆ, ಅವ್ರ ಬದುಕಿಗೆ, ಅವರು ಜೀವನ ಮಾಡೋಕ್ಕೆ ಒಂದು ಹೆಣ್ಣು ಬೇಕು ಅಲ್ವಾ. ಹೆಂಡತಿಯಾಗಿ ಅವ್ರ ಕಷ್ಟ ಸುಖಕ್ಕೆ, ಅವ್ರ ಜೀವನ ನಡೆಸೋಕೆ, ಅವ್ರಿಗೆ ಬೇಯಿಸಿ ಹಾಕೋಕೆ, ಅವ್ರಿಗೆ ಇಡೀ ಸಂಸಾರನ ನೋಡ್ಕೊಳ್ಳೋಕ್ಕೆ ಅವನಿಗೆ ಒಂದು ಹೆಣ್ಣು ಬೇಕು ಅಲ್ವಾ. ಅವನು ಹುಟ್ಟಿದ ಮೇಲೆ ಬೆಳೆಸಿರೋದು ಯಾವುದು ಹೆಣ್ಣಲ್ವಾ. ಏನು ಗಂಡು ಮಗನೇ ಬೆಳೆಸಿದ್ರ, ಅವ್ರಪ್ಪ ಬೆಳೆಸಿದ್ರ? ಎಲ್ಲನೂ ಪ್ರತಿಯೊಂದು ಎದೆ ಹಾಲು ಕೊಟ್ಟು ಅವನಿಗೆ ಬೇಕು ಬೇಡ, ಅವನಿಗೆ ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು ಪ್ರತಿಯೊಂದು ತಾಯಿ ತಾನೇ ಮಾಡಿರೋ ತಾಯಿ ಹೆಣ್ಣಲ್ವಾ. ನನಗೆ ನಿಜವಾಗ್ಲೂ ಅದು ಕೇಳಿದಾಗಿಂದ ನನ್ನ ಮನಸ್ಸಲ್ಲಿ ಅದು ಕೊರಿತಾನೇ ಇದೆ. ನಾನು ಯಾಕೆ ಈ ಥರ ಇದ್ದಾರೆ ಜನದಲ್ಲಿ, ಪ್ರಪಂಚದಲ್ಲಿ ಹಿಂಗೆ ಎಷ್ಟು ಜನ ಇದ್ದಾರೆ ಅಂತ ನಾನು ಇಲ್ಲಿವರೆಗೂ ನಾನು ಈ ಫೋನಲ್ಲಿ ಟಿ ವಿಯಲ್ಲಿ ನೋಡಿದ್ದೆ. ಆದರೆ ಜೀವನದಲ್ಲಿ ನಾನು ಯಾವತ್ತೂ ನನ್ನ ಕಣ್ಣಿಂದ ನೋಡೂ ಇಲ್ಲ, ಅದನ್ನು ಕೇಳೂ ಇರಲಿಲ್ಲ. ಆದರೆ ಇವಾಗ ಕೇಳಿ ತುಂಬಾ ಬೇಜಾರಾಯಿತು. ನನಗೆ ತುಂಬ ಬೇಜಾರಾಯ್ತು ಅಂದರೆ ನಾನು 2 ದಿವಸ ಹತ್ತಿದ್ದೀನಿ ಆ ವಿಷಯ ಕೇಳಿದ್ಮೇಲೆ. ಹಾಗಲ್ಲ ಫ್ರೆಂಡ್ಸ್, ಈ ಥರ ತಂದೆ ಇರಬಾರ್ದು, ಯಾರಿಗೂ ಇರಬಾರ್ದು ಅನಿಸುತ್ತೆ ನನಗೆ. ಅವ್ರಿಗೆ ಎಷ್ಟು ಮಕ್ಕಳು ಅಂದರೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು 1 ಹೆಣ್ಣು. 2 ಗಂಡು ಮಕ್ಕಳನ್ನ ಬಂಗಾರ ಥರ ನೋಡ್ಕೊತಾನೆ. ಆದರೆ ಆ ಹೆಣ್ಮಗು ಹೆಂಗಿದೆ ಗೊತ್ತಾ, ಹೆಣ್ಮಗು ಬಾ ನನ್ನ ಹೊಟ್ಟೆಲಿ ಯಾಕೆ ಹುಟ್ಟಿಲ್ಲ ಅನ್ಸ್ಬಿಡ್ತು ನನಗೆ ಮಗು ನೋಡಿದ ತಕ್ಷಣ. ಆ ಮಗು ಅಂದರೆ ಅವಳಿಗ ಒಂದು 10-12 ವರ್ಷ ಇರ್ಬೋದು, ಇನ್ನು ಜಾಸ್ತಿನೇ ಇರುತ್ತೆ. ಎಷ್ಟು ಚೆನ್ನಾಗಿದೆ, ಗೊಂಬೆ ಥರ ಇದ್ದಾಳೆ ಮಗಳು. ಅಯ್ಯಪ್ಪ ನಾನು ಕೊಟ್ಬಿಡ್ತಾರ ಅನ್ನೋಷ್ಟಿದೆ ನನಗೆ. ನಿಜವಾಗ ನಾನು ಕೊಟ್ಬಿಟ್ರೆ ನಾನು ಸಾಕೊಂಡ್ಬಿಡ್ತೀನಿ ನಿಜ. ಅಷ್ಟು ನನಗೆ ಅವಳು ನೋಡಿದ ತಕ್ಷಣ ಫಸ್ಟ್ ಬರೋದೇ ನನ್ನ ಕಣ್ಣೀರು. ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಅಲ್ಲ, ಎಂಥ ತಂದೆ ಇರಬೇಡ. ಒಂದು ಹೆಣ್ಣು ಮಗನ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗ್ದೇನೆ ಮನೆಯಿಂದ ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ನೀಚ ಜನ್ಮ ಇರಬೇಡ ಮನುಷ್ಯನಿಗೆ. ಅಂದರೆ ಇವನಿಗೆ ಎಲ್ಲದಕ್ಕೂ ಹೆಣ್ಣಾಗಿ ಅವಳಿಗೆ ಇರಬೇಕು. ಇವನಿಗೆ ಮನೆಯಲ್ಲಿ ತಾಯಿ ಅವಳಿಗೆ ಸಾಕಕ್ಕೆ ಹೆಣ್ಣಾಗಿ ಇರಬೇಕು ಅವನ ಮನೆಯಲ್ಲಿ. ಒಂದು ಹೆಣ್ಣು ಮಗನ ಹುಟ್ಟಬಾರ್ದು, ಮನೇಲಿ ಇರಬಾರ್ದು ಅಂದರೆ ಯಾವ ಲೆಕ್ಕ ಹೇಳಿ. ಎಷ್ಟು ಟಾರ್ಚರ್ ಕೊಡ್ತಾ ಇರ್ಬೋದು ಆ ಮಗುನ. ಆ ಮಗುನೇ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಅವನು ಎಷ್ಟು ಟಾರ್ಚರ್ ಕೊಟ್ಟಿಬೇಡ. ನನಗೆ ಮನೇಲಿ ಇರಲ್ಲಮ್ಮ, ನನಗೆ ಎಲ್ಲಾದರೂ ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ.
ಎಷ್ಟು ಟಾರ್ಚರ್ ಕೊಟ್ಟಿದ್ರೆ ಮಗುನ ಮನೆ ಬಿಟ್ಟು ಹೋಗ್ಬೇಕು ಅಂತ ಅದ್ರ ಮನಸ್ಸಲ್ಲಿ ಬಂದಿರುತ್ತೆ. ಯೋಚನೆ ಮಾಡಿ. ಅವ್ರ ಹೆಸರುಗಳನ್ನ ನಾನು ಹೇಳಲ್ಲ, ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ನನ್ನಿಂದ. ಇಲ್ಲ, ಇಂಥ ಕಟಕ ಜನ, ಇಂಥ ತಂದೆನೂ ಇರ್ತಾರ ಭೂಮಿ ಮೇಲೆ. ಯಾಕೆ ಎಲ್ಲದಕ್ಕೂ ಹೆಣ್ಮಗಳು ಬೇಕಾಗಿರುತ್ತೆ ನಿಮಗೆ. ಹುಟ್ಟೆಯಲ್ಲಿ ಹುಟ್ಟಿರೋ ಹೆಣ್ಮಗ ಬೇಡ ಆಯ್ತಾ? ಪ್ರಪಂಚದಲ್ಲಿ ಆಚೆ ಕಡೆ ಹೋಗ್ಬಿಟ್ರೆ ಹೆಣ್ಮಕ್ಳ ಮೇಲೆ ಕಣ್ಣಿಟ್ಕೊಂಡು ಓಡಾಡ್ತೀರಾ ಎಲ್ಲ. ಅವ್ರಿಗೆಲ್ಲ ನೋಡೋಕ್ಕೆ ನಿಮಗೆ ಹೆಣ್ಮಕ್ಳು ಇರಬೇಕು. ನಿಮ್ಮ ಮನೇಲಿ ನಿಮಗೆ ಹುಟ್ಟಿರೋ ಹೆಣ್ಣು ಮಹಾಲಕ್ಷ್ಮಿ, ಅದು ನಿಮ್ಮ ಪಾಲಿಗೆ ಮಹಾಲಕ್ಷ್ಮಿ. ಅದು ಮನೆಗೆ ಹುಟ್ಟಬೇಕಂದ್ರೆ ಏನೋ ಹಿರಿಯರು ಹೇಳ್ತಾರೆ, ಒಂದು ಮನೆಗೆ ಒಂದು ಹೆಣ್ಣು ಹುಟ್ಟಬೇಕಂದ್ರೆ ಅದೃಷ್ಟ ಮಾಡಿರಬೇಕು ಅವರು ಅಂತ. ಗೊತ್ತಾ? ನಾನು ನಿಜವಾಗ್ಲೂ ನಾನು ಇಷ್ಟೆಲ್ಲ ಹೇಳೋದ್ರಕ್ಕಿಂತ ಆ ಹುಡುಗಿನ ನೋಡಿದ್ರೆ ನನಗೆ ಹೆಂಗೆ ಅನ್ಸುತ್ತಂದ್ರೆ, ಇಷ್ಟು ಕಡ್ಡಿಲಿ ಬರ್ದಂಗಿದ್ದಾಳೆ ಹುಡುಗಿ. ಅಷ್ಟು ಸುಂದರವಾಗಿದ್ದಾಳೆ, ಅಷ್ಟು ಚೆನ್ನಾಗಿದ್ದಾಳೆ. ಯಪ್ಪ, ನನ್ನ ಹೊಟ್ಟೆಲಿ ಹುಟ್ಟಬೇಕಿತ್ತ ಆ ಮಗಳು ಅನಿಸ್ಬಿಟ್ಟತ್ತೆ ನನಗೆ. ನಾನು ಅವಾಗಲೇ ಹೇಳ್ದಂಗೆ, ನಾನು ಇವಾಗಲೂ ಕೂಡ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಆದರೂ ನನಗೆ ಇವಾಗೂ ಕೊಟ್ಟರೆ ನನ್ನ ಮಗನ ಸಾಕಿಸ್ಕೊ ನನ್ನ ಭಾಗ್ಯದ ಜೊತೆಗೆ ನಾನು ಬೆಳೆಸ್ತೀನಿ ಅವಳನ್ನ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ಆ ಹುಡುಗಿ. ಅಂಥ ಮಗಳನ್ನ ಹೆಣ್ಮಗು ಬೇಡ ಅಂತ ಮನೇಲಿ ಇರಬಾರ್ದಂತ ಟಾರ್ಚರ್ ಕೊಟ್ಟು ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದಾನೆ ತಂದೆ. ಅಂಥ ತಂದೆ ಇದ್ರೆಟ್ಟು ಸತ್ತರೆಟ್ಟು ಅನಿಸ್ಬಿಡ್ತು ನನಗೆ. ಯಾಕಂದ್ರೆ ಅವ್ನು ಸತ್ತೋಗ್ಬಿಟ್ರೆ ತಾಯಿ ಆದ್ರೂ ಮನೇಲಿ ಇಟ್ಕೊಂಡು ಜೋಪಾನ ಮಾಡ್ಕೋತಾಳೆ. ಅವ್ನ ಟಾರ್ಚರ್ಗೆ ಮಗುನ ಮನೇಲಿ ಇಟ್ಕೊಳಕ್ಕಾಗ್ತಾ ಇಲ್ಲ, ಹೆಣ್ಮಗಳನ್ನ ಎಲ್ಲೋ ಬಿಟ್ಟಿದ್ದಾರೆ ಇವಾಗ. ಅದನ್ನೆಲ್ಲ ನಾನು ಹೇಳಲ್ಲ. ಇವಾಗ ಬಂದಿರೋದೇನಂದ್ರೆ, ಇಂಥ ತಂದೆದೇರು ಇರ್ತಾರೆ, ಇಂಥ ತಂದೆ ಇರಲೇಬಾರ್ದು ಜನ್ಮಕ್ಕೆ ಅನಿಸ್ಬಿಡುತ್ತೆ ನನಗೆ. ನನಗೂ ನಮ್ಮಪ್ಪ ಜೋಪಾನ ಮಾಡಿದ್ರೆ ಗೊತ್ತಾ, ನಾವು ಗಂಡನ ಮನೆಗೆ ಬರೋವರೆಗೂ ಡೈಲಿ ನಾವು ಮನೇಲಿ ಮಲ್ಕೊಳ್ತಾ ಇದ್ವಿ. ನಮ್ಮಪ್ಪ ಬರೋಕ್ಕೆ 10-11 ಗಂಟೆ ಆದರೂ ಅಷ್ಟಾದರೂ ಕೂಡ ನಮ್ಮಪ್ಪ ಬಂದು ನಮ್ಮನ್ನ ಎಬ್ಬಿಸಿ ಊಟ ಮಾಡಿಸೋರು. ಅವರು ತಿಂಡಿ ತೊಗೊಂಬರ್ತಾಯಿದ್ರು, ಡೈಲಿ ತೊಗೊಂಬಂದು ನಮ್ಮನ್ನು ತಿನ್ನಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ಜೋಪಾನ ಮಾಡ್ತಾಯಿದ್ರು ನನಗೆ. ಗೊತ್ತಾ? ನಮ್ಗೆ ಅದನ್ನೆಲ್ಲ ನೆನೆಸ್ಕೊಳ್ಳೋದು. ಅಂಥ ಬಡತನ, ನಮಗೆ ತಿನ್ನೋಕೆ ಅನ್ನ ಸಿಗ್ತಾ ಇರಲಿಲ್ಲ ಅವಾಗ. ಅಂಥ ಬಡತನದಲ್ಲೂ ಕೂಡ ನಮಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ತಂದೆ ತಾಯಿ. ಇವಾಗ ನಮ್ಮ ಭಾಗ್ಯನೂ ಕೂಡ ಅವರಪ್ಪ ಬಿಟ್ಟಿರ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ. ನಮ್ಮ ಮನೇಲಿ ಹಿಂಗಿದೆ. ಆದರೆ ಆ ಮಗು ಏನು ಪಾಪ ಮಾಡಿ ಹುಟ್ಟಿದೆ ಗೊತ್ತಿಲ್ಲ, ಅಂಥ ತಂದೆನ ಪಡ್ಕೊಂಡಿದೆ. ಅಂಥ ಪಾಪಿ ಹುಟ್ಟೆಲ್ಲ ಆ ಮಗಳು ಹುಟ್ಟಿದಲ್ಲ, ಅದ್ರ ದುರದೃಷ್ಟ ಅನಿಸುತ್ತೆ ನನಗೆ. ಅವ್ನು ನಿಜವಾಗ್ಲೂ ಅವಳು ಹುಟ್ಟಿದ್ದಕ್ಕೆ ಅವನು ಎಷ್ಟು ಖುಷಿ ಪಡ್ಬೇಕಂದ್ರೆ ತಂದೆ ಅಷ್ಟು ಖುಷಿ ಪಡಬೇಕು. ಆದರೆ ಆ ಮನುಷ್ಯತ್ವನೇ ಆ ಮನುಷ್ಯನ ಹತ್ರನೇ ಇಲ್ಲ, ಒಂದು ಚೂರು ಇಲ್ಲ ಆ ಮನುಷ್ಯನ ಹತ್ರ. ಒಂದು ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ಇದು ನನ್ನ ಮಗಳು, ನನ್ನ ಮಗಳು ನಾನು ಹೆಂಗೆ ನೋಡ್ಕೋಬೇಕು, ನನ್ನ ಮಗಳು ಮನೆಯಿಂದ ಹೋದ್ರೆ ಹೆಂಗಿರ್ತಾಳೆ ಅನ್ನೋದು ಅರಿವಿಲ್ಲದೆ ಆ ಮಗುನ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದಾನೆ ಅವನು. ದರಿದ್ರ ಅವನು ತಂದೆ, ನಿಜವಾಗ್ಲೂ ದರಿದ್ರ ತಂದೆನೇ ಅವನು. ನಾಳೆ ಗಂಡ್ಮಕ್ಳನ್ನಂತ ನೋಡ್ಕೋತಾ ಇದ್ದಾರಲ್ಲ, ಆ ಗಂಡ್ಮಕ್ಳು ಒಂದು ದಿವಸ ಒದ್ದು ಕಳಿಸ್ತಾರೆ ನೋಡಿ, ಮನೆಯಿಂದ ಆಚೆ ಹಾಕ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವನಿಗೆ ಹೆಣ್ಮಗಳು ಬೆಲೆ ಏನು ಅಂತ. ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ಕಾಲದಲ್ಲಿ ಮಕ್ಕಳಂದರೆ ಎಷ್ಟು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಲ್ಲಿ ಯಾರೋ ಒಂದು ಮಕ್ಕಳಂತ ಎಷ್ಟು ಚೆನ್ನಾಗಿ ಜೋಪಾನ ಮಾಡ್ಕೋತಾರೆ. ಇವಾಗಂತೂ ತುಂಬ ಜಾಸ್ತಿ ಆಗಿದೆ ಅಂದ್ಕೊತೀನಿ. ಹೆಣ್ಮಕ್ಳಂದ್ರೆ ಮನೆಯಿಂದ ಆಚೆ ಹಾಕ್ಬಿಡೋದು, ಮನೆ ಇಲ್ಲಾಂದರೆ ಹೆತ್ತ ತಕ್ಷಣ ಆಚೆ ಇಟ್ಬಿಡೋದು. ನಿನ್ನೆ ವಿಡಿಯೋದಲ್ಲ, ಇವತ್ತಿನ ವಿಡಿಯೋದಲ್ಲ ನೋಡಿದೆ, ಒಂದು 15 ದಿವಸದ ಮಗು ಇದೆ, ಅದನ್ನೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ತಾಯಿ. ತಂದೆಗೆ ಬೇಡ ಆಗಿದೆ, ಓಕೆ, ಇಲ್ಲಿ ತಾಯಿಗೂ ಬೇಡ ಆಗಿದೆ. ಇಂಥ ಜನ, ಇಂಥ ಪ್ರಪಂಚ ನಡೀತಾ ಇದೆ ಅಂದರೆ ವಿಚಿತ್ರವಾದ ಪ್ರಪಂಚ ನಡೀತಾ ಇದೆ ಫ್ರೆಂಡ್ಸ್. ಇವಾಗ ಇವ್ರಿಗೆ ಯಾಕೆ ಹೆಣ್ಣು ಬೇಡ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಕಡೆ ಬೋರ್ಡ್ ಹಾಕ್ತಾರೆ, ಹಾಸ್ಪಿಟ್ಲಲ್ಲಿ ಹೋಗಿ, ಎಲ್ಲೇ ಹೋಗಲಿ, ಎಲ್ಲೋ ಒಂದು ಕಚೇರಿಯಲ್ಲಿ ಹೋಗಲಿ, ಹೆಣ್ಮಕ್ಳ ಬಗ್ಗೆ ಎಷ್ಟೊಂದು ಪೋಸ್ಟ್ಗಳನ್ನ ಇಟ್ಟಿರ್ತಾರೆ ಅವರು. ಹೆಣ್ಮಕ್ಳಿಗೋಸ್ಕರನೇ ಎಷ್ಟೊಂದು ಇವಾಗ ಉಪಯೋಗ ಇದು ಮಾಡಿದ್ದಾರೆ. ಇವರೆಲ್ಲ ಹೆಣ್ಮಕ್ಳಂದರೆ ಬೇಡ ಇವ್ರಿಗೆ, ಹೆಣ್ಮಕ್ಳೇ ಹುಟ್ಟಬಾರ್ದು. ಈ ಹೆಣ್ಮಕ್ಳು, ನಿಮಗೆ ಎಲ್ಲದಕ್ಕೂ ಹೆಣ್ಮಕ್ಳು ಬೇಕು. ನಿಮ್ಮ ಜೀವನಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ಕಷ್ಟಕ್ಕೆ ಹೆಣ್ಮಕ್ಳು ಬೇಕು. ನೀವು ಸುಖ ಪಡೋಕ್ಕೆ ಎಣ್ಣೆ ಆಗಬೇಕು. ಫಸ್ಟ್ ಅದನ್ನು ಅರಿವಲ್ಲಿ ಇಟ್ಕೊಳ್ಳಿ ಗಂಡ್ಮಕ್ಳು. ಅದಕ್ಕೆಲ್ಲ ನಿಮ್ಗೆ ಹೆಣ್ಣು ಬೇಕು. ಹೆತ್ತವಳು ನಿಮಗೆ ಹೆಣ್ಣು, ಅದ್ರ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಹೆಣ್ಣು ನಿಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಅಷ್ಟೊಂದು ನಿಮ್ಗೆ ಏನು ನಷ್ಟ ಆಗ್ತಾ ಇದೆ ಅಂತ ಹೆಣ್ಮಗಳಿಂದ. ಎಲ್ಲರಿಗೂ ಹೇಳೋದೊಂದೇ, ಹೆಣ್ಮಗಳು ಹುಟ್ಟಿದ್ರೆ ನಿಜವಾಗ್ಲೂ ಮನೆಗೆ ತುಂಬ ಅದೃಷ್ಟ. ಲಕ್ಷ್ಮಿ ಹೆಣ್ಣೆ ಆಯ್ತವಾ. ನಿಮ್ಮ ಮನೆ ಲಕ್ಷ್ಮಿ ಬರಲಿ ಅಂತ ಕರಿತೀರಲ್ಲ, ಎಲ್ಲಿಂದ ಬರ್ತಾಳೆ ನಿಮ್ಮಂಥ ಪಾಪದವ್ರ ಮನೆಗೆ ಲಕ್ಷ್ಮಿ? ಮನೇಲಿರೋ ಲಕ್ಷ್ಮಿನೇ ಓಡಿಸ್ತೀರಲ್ವಾ. ಮತ್ತೆ ಲಕ್ಷ್ಮಿ ಬರಲಿ ಅಂತ ಇರೋ ಬರೋದವ್ರನ್ನೆಲ್ಲ ಆರ್ಕೆ ಹೊತ್ಕೊಂಡು ಕೈ ಮುಕ್ಕೊಂಡು ಓಡಾಡ್ತೀರ. ಮನೇಲಿರೋ ಹೆಣ್ಮಕ್ಕಳನ್ನ, ಮನೇಲಿರೋ ಸೊಸೆಯರನ್ನ, ಮನೆಗೆ ಹುಟ್ಟಿರೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅದೇ ದೊಡ್ಡ ಲಕ್ಷ್ಮಿ. ಅವರೇ ಲಕ್ಷ್ಮಿ ಮನೆಯಲ್ಲಿ. ನೀವು ಕರೆಯೋದೇ ಬೇಡ ಲಕ್ಷ್ಮಿನ, ತಾನಾಗೇ ಬರ್ತಾಳೆ. ಈ ಥರ ಎಲ್ಲ ಇದ್ದರೆ
ಅಷ್ಟು ಇರೋಕ್ಕಾಗ್ತಾ ಇಲ್ಲ. ಮನೇಲಿ ಹುಟ್ಟಿರೋ ಮಗಳನ್ನೇ ಮನೆಯಿಂದ ಆಚೆ ಹಾಕೋಷ್ಟು ದುರಾದೃಷ್ಟ ತಂದಿದ್ದಾರೆ ಇವಾಗ ಪ್ರಪಂಚಕ್ಕೆ. ತುಂಬ ಅಸಹ್ಯ ಅನ್ನಿಸ್ತಾ ಇದೆ ನನಗೆ ಆ ಗಂಡು ಮಗನ ಮೇಲೆ. ಕಣ್ಣಾರೆ ನೋಡಿದ್ದು ಫ್ರೆಂಡ್ಸ್, ಇದು ನಾನು ಕತೆ ಹೇಳ್ತಾ ಇಲ್ಲ, ಇದು ಕತೆ ಅಂತ ನೀವು ಯಾರು ತಿಳ್ಕೊಬೇಡಿ. ಇದು ಕಣ್ಣಾರೆ ನೋಡಿರೋದು, ಕಿವಿಯಾರೆ ಕೇಳಿರೋದು. ಇದನ್ನ ನೋಡಿ ನನಗೆ ಆ ಹುಡುಗಿ ಯಾವ ರೀತಿ ಅನುಭವಿಸ್ತಿದೆ, ಅವ್ರು ಅಷ್ಟರೆಲ್ಲ ಹುಡುಗಿ ಚೆನ್ನಾಗಿ ಬೆಳೆದಿದೆಲ್ಲ ಅನ್ನೋ ಖುಷಿ ನನಗೆ ಒಂದು ಕಡೆ. ಆದರೆ ಇಂಥ ನೋವಲ್ಲಿ ಇಂಥ ಮಕ್ಕಳನ್ನ ಯಾಕೆ ಇಂಥ ಮನೇಲಿ ಹೆಣ್ಣನ್ನು ಹುಟ್ಟಿಸ್ತಾನೆ ದೇವರು ಅನ್ನೋದೊಂದು ಬೇಜಾರು ನನಗೆ. ಇದ್ರ ಬಗ್ಗೆ ಏನು ಹೇಳ್ಬೇಕಂತ ಸತ್ಯವಾಗ್ಲೂ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಕೇವಲವಾಗಿ ನೋಡಬೇಡಿ. ನಾನು ಇನ್ನೂ ಮಾತಾಡೋದಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಏನೇನು ನಡೀತಾ ಇದೆ ಈ ಪ್ರಪಂಚದಲ್ಲಿ, ಏನಾಗ್ತಾ ಇದೆ ಅಂತ ನಾನು ಇನ್ನೂ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಹೆಣ್ಣಂದ್ರೆ ತುಂಬ ಕೇವಲ ಆಗಿದೆ. ಎಷ್ಟು ಕೇವಲ ಆಗಿದೆ ಅಂದರೆ ಅವ್ರು ಹಾಕೊಳ್ಳೋ ಚಪ್ಪಲಿ ಥರ ಕೇವಲವಾಗಿ ನೋಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ, ಆ ಚಪ್ಪಲಿ ಇಲ್ಲ ಅಂದರೆ ಅವ್ರೊಂದು ಹೆಜ್ಜೆನೂ ಮುಂದೆ ಇಡೋಕ್ಕಾಗಲ್ಲ. ಅಷ್ಟು ಅರಿವಿಲ್ಲದೆ ಮಾಡ್ತಾ ಇದ್ದಾರೆ. ನಾನು ಹೇಳೋದೊಂದೇ, ಪ್ಲೀಸ್ ಹೆಣ್ಮಕ್ಳನ್ನ ಯಾರು ದಯವಿಟ್ಟು ಕೇವಲವಾಗಿ ನೋಡಬೇಡಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಹುಟ್ಟಿದ್ರೆ ದಯವಿಟ್ಟು ಅವ್ರನ್ನ ನಿಮ್ಮ ಮನೆ ಲಕ್ಷ್ಮಿ ಅಂತ ನೀವು ಪೂಜೆ ಮಾಡಬೇಕು. ಹೆಣ್ಮಗು ನಿಮ್ಮ ಮನೇಲಿ ಹುಟ್ಟಿದ್ರೆ ನೀವೇ ಅದೃಷ್ಟವಂತರು, ನೀವೇ ಪುಣ್ಯವಂತರು, ತಿಳ್ಕೊಂಬಿಡಿ. ಗಂಡು ಮಗನ ಅರಕೆ ಎತ್ತಿ ಮಾಡಿ ಎಲ್ಲ ಒತ್ತು ಬೆಳೆಸಿ ಎಷ್ಟೋ ಮಾಡ್ತಿರೋ ಗಂಡು ಮಕ್ಕಳನ್ನ ನಿಮ್ಮ ನಾಳೆಗೆ ನನ್ನ ಬಾಯಿಗೆ ಬರುತ್ತೆ. ಇವಾಗ ಏನು ಎಲ್ಲ ಮಕ್ಕಳು ಒಂದೇ, ಗಂಡು ಮಕ್ಕಳು ಹೆಣ್ಮಕ್ಳು ಭೇದ ಭಾವ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಮಕ್ಕಳಂದ್ರೆ ಎಲ್ಲ ಅಷ್ಟೇ, ಅದೇ ಭಗವಂತ ಕೊಟ್ಟಿರೋ ಮಗನ, ಅದೇ ತಾಯಿ ಎತ್ತಿರೋ ಮಕ್ಕಳೇ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳೇ ಎರಡು, ಹೆಣ್ಣು ಗಂಡು. ಅದರಲ್ಲೇ ಎಷ್ಟು ಭೇದ ಭಾವ ಮಾಡ್ತೀರಾ. ಆ ಹೆಣ್ಮಗು ಇರೋದೇ ನಿಮ್ಮ ಮನೇಲಿ 20 ವರ್ಷನೂ ನೆಟ್ಟಿಗಿಟ್ಕೊಳ್ಳಲ್ಲ, ಮದುವೆ ಮಾಡಿ ಗಂಡನ ಮನೆಯಾಗ ತಳ್ಳಿಬಿಡ್ತೀರ. ಅಷ್ಟಕ್ಕೆ ಎಷ್ಟೊಂದು ಕಷ್ಟ. ನಿಮ್ಮ ಜೀವನ ಪರ್ಯಂತ ಇರೋ ಗಂಡು ಮಕ್ಳು ಭಾರ ಆಗಲ್ಲ, ಒಂದು 15 ವರ್ಷ 20 ವರ್ಷ ಇರೋ ಹೆಣ್ಮಗು ನಿಮಗೆ ಭಾರ ಆಗ್ಬಿಡುತ್ತೆ. ಅದನ್ನ ಮನೇಲಿ ಇಟ್ಕೊಂಡು ಸಹಿಸ್ಕೊಳಕ್ಕಾಗಲ್ಲ ನಿಮ್ಮಿಂದ. ಈ ಥರ ಮೈಂಡ್ ಯಾರಿಗಿದೆ ನೋಡಿ, ಹೆಣ್ಮಕ್ಳು ಹುಟ್ಟಿದ್ರೆ ನಮಗೆ ಬೇಡ, ಹೆಣ್ಮಕ್ಳು ನಮ್ಗೆ ಬೇಡ ಅನ್ನೋರು ಮೈಂಡ್ ಸೆಟ್ ಇರೋ ದೊಡ್ಡ ನಮಸ್ಕಾರ. ದಯವಿಟ್ಟು ಹೆಣ್ಮಕ್ಳನ್ನ ಫಸ್ಟ್ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದನ್ನ ಕಲೀರಿ. ಹೆಣ್ಮಗು ಮನೆಗೆ ಮಹಾಲಕ್ಷ್ಮಿ. ಹೆಣ್ಮಕ್ಳು ಇಲ್ದೆ ಅವ್ರ ಮನೆಯಲ್ಲಿ ಮರಗ್ತಾರೆ. ಪಾಪ ನನ್ನ ಫ್ರೆಂಡ್ಸು ನಮ್ಮ ಫ್ರೆಂಡ್ಗೆ 2 ಗಂಡ್ಮಕ್ಳು, ಹೆಣ್ಣಿಲ್ಲ ಅಂತ ಎಷ್ಟು ಕೊರಗ್ತಾರೆ ಗೊತ್ತಾ. ನನ್ನ ಫಸ್ಟ್ ಹುಡುಗಿ ನೋಡಿದಾಗ ನನ್ಗೆ ಅದೇ ಅನಿಸಿದ್ದು, ಅಂಥವ್ರಿಗೆ ಯಾಕೆ ಇಂಥ ಮಕ್ಕಳನ್ನ ಹುಟ್ಟಿಸ್ಲಿಲ್ಲ. ಈ ಮಗು ಏನಾದರೂ ಅವ್ರ ಮನೇಲಿ ಹುಟ್ಬಿಟ್ಟಿದ್ರೆ ಅವ್ರು ರಾಣಿ ಥರ ನೋಡ್ಕೋತಿದ್ರು ಅನಿಸ್ಬಿಡ್ತು ನನಗೆ. ನಿಜವಾಗ್ಲೂ ಹಂಗೆ ಅನಿಸುತ್ತೆ ನನಗೆ. ಅಂಥವ್ರಿಗಾದ್ರೂ ಭಗವಂತ ಯಾಕೆ ಕೊಡಬಾರ್ದು ಹೆಣ್ಮಕ್ಳು ಅನಿಸುತ್ತೆ ನನಗೆ. ಇಂಥ ಪಾಪಿಗಳು ಹೊಟ್ಟೆಲಿ ಕೊಟ್ಬಿಟ್ಟು ಆ ಮಗು ಮನೇಲಿ ಇರೋಕ್ಕಾಗ್ದೇನೆ ಮನೆ ಬಿಟ್ಟು ಹೋಗೋ ಥರ ಮಾಡ್ತಾರಲ್ವಾ. ಯಪ್ಪ, ಇಷ್ಟು ನೀಚ ಜನನ, ಇಷ್ಟು ನೀಚ ತಂದೆನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮಾಡಬೇಡಿ ಯಾರೂ. ಪ್ಲೀಸ್, ನಿಮ್ಗೇನಾದರೂ ಈ ವಿಡಿಯೋ ತಲುಪಿದ್ರೆ, ನಿಮ್ಮದೇ ಅಂತ ವಿಡಿಯೋ ನಿಮ್ಗೆ ಅನಿಸ್ತು ಅಂದರೆ ದಯವಿಟ್ಟು ನಿಮ್ಮ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಮುಂದೆ ನೀವೆಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಇರಲಿ, ನಾನು ಬೇಡ ಅನ್ನಲ್ಲ. ಅಂದರೆ ಇನ್ನು ಮುಂದಕ್ಕಾದ್ರೆ ಆ ಮಗಳನ್ನ ನೀವು, ನಿನ್ನ ಮಗಳು ಅಂತ ನೀನು ಚೆನ್ನಾಗಿ ನೋಡ್ಕೊಳಪ್ಪ ತಂದೆ. ನೀನು ದಯವಿಟ್ಟು ಕೈ ಮುಗೋದು ಹೇಳ್ತೀನಿ, ಬಂಗಾರ ಇದ್ದಂಗೆ ಇದ್ದಾಳೆ ನಿನ್ನ ಮಗಳು ಗೊತ್ತಾ. ಆ ಹುಡುಗಿ ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಷ್ಟು ಸೂಕ್ಷ್ಮವಾಗಿದ್ದಾಳಂದ್ರೆ ಅಷ್ಟು ಸೂಕ್ಷ್ಮವಾಗಿದ್ದಾಳೆ ಗೊತ್ತಾ. ನಿಜಕ್ಕೂ ಒಂದು ತಂದೆ ತಾಯಿ ಎದುರುಗಡೆ ನಿಂತ್ಕೊಂಡು ಅವ್ರಿಗೆ ಇರೋದು ಪದ್ಧತಿಗಳನ್ನ ಹೇಳಿಕೊಟ್ರು ಆ ಥರ ಮಕ್ಕಳು ಬೆಳೆಯಲ್ಲ ಅಂತ ಅನಿಸುತ್ತೆ ನನಗೆ. ಯಾರು ಏನು ಹೇಳಿಲ್ಲ ಅಂದ್ರೆ ಕೂಡ ಆ ಹುಡುಗಿ ಅಷ್ಟು ಸೂಕ್ಷ್ಮವಾಗಿ ಬೆಳೆದಿದೆ ಅಂದರೆ, ಯಪ್ಪ ನಿಜಕ್ಕೂ ನನಗೆ ಅನಿಸುತ್ತೆ ಅವ್ರ ಮಗಳೇನ ಇದು, ಈ ಹುಡುಗಿ ಇಷ್ಟು ಸೂಕ್ಷ್ಮವಾಗಿ ಬೆಳೆದಿದೆಯಲ್ಲ, ಹೆಂಗಿದೆ ಅಂದರೆ ಹುಡುಗಿ. ಯಪ್ಪ, ನಾನು ನಿಜವಾಗ್ಲೂ ಆದರೂ ಆ ಹುಡುಗಿ ಬಗ್ಗೆ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ನನ್ನಿಂದ. ಸತ್ಯವಾಗ್ಲೂ ಸಾಧ್ಯ ಇಲ್ಲ ನನ್ನಿಂದ ಹುಡುಗಿ ಬಗ್ಗೆ ವರ್ಣಿಸೋಕ್ಕೆ. ಅಷ್ಟು ಸೂಕ್ಷ್ಮವಾಗಿದೆ ಆ ಮಗಳು. ನಿಜವಾಗ್ಲೂ ದೊಡ್ಡ ಪಾಪಿ ಅವನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ದೊಡ್ಡ ಪಾಪಿ. ಆ ಮಗಳನ್ನ ಪಡೆದು ಅವಳನ್ನ ಮನೆಯಿಂದ ಹಾಕ್ಸಿ ಇಷ್ಟು ಪಾಪ ಬರಲ್ಲ ಅವನಿಗೆ. ಎಂಥ ಕರ್ಮ ಅನುಭವಿಸ್ತಾನೆ ಗೊತ್ತಿಲ್ಲ, ಎಂಥ ಪಾಪ ಬರುತ್ತಂತಾನೆ ಗೊತ್ತಿಲ್ಲ. ನೀನು ನೋಡಿದ್ರು ಪರವಾಗಿಲ್ಲ ತಂದೆ, ನಾನು ಬೈತಾರೋದು ನಿನ್ನ ಕೇಳಿಸ್ಕೊಂಡು ನನಗೆ ವಾಪಸ್ ಬೈದ್ರು ಪರವಾಗಿಲ್ಲ, ಆದರೆ ಇದು ನೀನು ಮುಟ್ಲಿ ಅಂತಾನೆ ನಾನು ಹೇಳ್ತಾ ಇರೋದು. ದಯವಿಟ್ಟು ಇದನ್ನು ನೀನು ಅರ್ಥ ಮಾಡ್ಕೊ. ಫಸ್ಟು ನಿನ್ನ ಮಗಳು ಏನಂತ ನೀನು ತಿಳ್ಕೊಂಡು ನಿನ್ನ ಮನೆ ಮಹಾಲಕ್ಷ್ಮಿ ಅಂದ್ಕೊಂಡು ನೀನು ಆ ಹುಡುಗಿನ ಚೆನ್ನಾಗಿ ನೋಡ್ಕೊ, ಅಷ್ಟೇ ಹೇಳೋದು. ಫ್ರೆಂಡ್ಸ್, ನಾನು ಮತ್ತೆ ಇನ್ನೂ ಇದೆ ಮಾತಾಡೋಕ್ಕೆ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೂ ಮಾತಾಡ್ತಾ ಇದ್ರೆ ವಿಡಿಯೋ ದೊಡ್ಡದಾಗುತ್ತೆ, ಲೆಂತಿ ಆಗುತ್ತೆ. ಆದರೆ ಈ ವಿಷಯ ಎಲ್ಲ ಬೇರೆ ವಿಷಯ ಹೇಳೋಕ್ಕಿದೆ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು
ಹೊಸದಾಗಿ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ. ಅದು ವಿಡಿಯೋ ಏನಾಗ್ತಾ ಇದೆ ಅಂತಲೇ ಸತ್ಯವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಅದು ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮ್ಮ ಅನಿಸಿಕೆನ ನೀವು ತಿಳಿಸಿದ್ರೆ ಮಾತ್ರ ನಮಗೆ ಗೊತ್ತಾಗೋದು ಮುಂದಕ್ಕೆ ಹೇಗೆ ವಿಡಿಯೋ ಮಾಡಬೇಕು, ಅದು ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ. ದಯವಿಟ್ಟು ಏನೇ ಇದ್ರೂ ಒಂದು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ಗೊತ್ತು ಮಾಡ್ಕೋತೀನಿ. ಅಷ್ಟೇ ಕೇಳ್ಕೊತಾ ಇರೋದು ನಿಮ್ಮ ಹತ್ರ. ಪ್ಲೀಸ್ ಎಲ್ಲರಿಗೂ ದಯವಿಟ್ಟು ಇನ್ನೊಂದ್ಸತಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಹೆಣ್ಮಕ್ಳನ್ನ ತುಂಬ ಕೇವಲವಾಗಿ ನೋಡೋಕೆ ಹೋಗ್ಬಿಡಿ ಆಯಿತಾ. ಹೆಣ್ಮಗಳು ಮನೇಲಿ ಹುಟ್ಟಿದಾಳಂದರೆ ಯಾರೋ ಅಷ್ಟು ಕೇವಲವಾಗಿ ತಿಳ್ಕೊಬೇಡಿ. ಅವಳು ಸತ್ತವಾಗಲೂ ನಿಮ್ಮ ಮನೆ ಮಹಾಲಕ್ಷ್ಮಿ ಆಗಿರ್ತಾಳೆ. ನೀವು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಿಮ್ಮ ಮನೇಲಿ ಮಹಾಲಕ್ಷ್ಮಿ ಎಲ್ಲ ಯಾವ ದರಿದ್ರ ಲಕ್ಷ್ಮಿನೂ ನಿಲ್ಲಲ್ಲ. ಅರ್ಥ ಮಾಡ್ಕೊಂಬಿಡಿ. ನಾನು ಹೇಳ್ತಿದ್ದೀನಿ, ಮಹಾಲಕ್ಷ್ಮಿ ಎಲ್ಲ ಯಾವ ಲಕ್ಷ್ಮಿನೂ ಇಲ್ಲ, ದರಿದ್ರ ಲಕ್ಷ್ಮಿನೂ ನಿಲ್ಲಲ್ಲ ನಿಮ್ಮ ಮನೆಯಲ್ಲಿ. ಅರ್ಥ ಮಾಡ್ಕೊಂಬಿಡಿ. ಇವನು ಇಷ್ಟು ದರಿದ್ರ ಇದ್ದಾನಂತ ಆ ದರಿದ್ರನೇ ಇವನು ಬಿಟ್ಟು ಓಡೋಗ್ಬಿಡುತ್ತೆ. ಅಷ್ಟು ಭಯಂಕರವಾಗಿ ಇರ್ತಾರೆ ಒಬ್ಬೊಬ್ರು ತಂದೆ. ಇದು ಘಟನೆ ನಾನು ನೋಡಿದ್ಮೇಲೆ ಅಂತೂ ನನಗೆ ಹುಚ್ಚಿಡ್ದು ಹೋಗ್ಬಿಟ್ಟಿದೆ. ಇಂಥ ತಂದೆ ಇಂಥ ಭೂಮಿ ಮೇಲೆ ಇರಲೇಬಾರ್ದು ಅನಿಸ್ಬಿಟ್ಟಿದೆ ನನಗೆ. ಇನ್ನೂ ಎಷ್ಟೋ ಕೆಟ್ಟ ಜನ ಇದ್ದಾರೆ ಭೂಮಿ ಮೇಲೆ. ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ಮಾತಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.